ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಣೇಶ ಹಬ್ಬ ಬಂದ್ರೆ ಸಾಕು ಕರ್ನಾಟಕದ ಎಲ್ಲಾದ್ರೂ ಒಂದು ಕಡೆ ಈ ಕೋಮು ಗಲಭೆ ನಡೆಯುತ್ತೆ. ಕಳೆದ ವರ್ಷವೂ ಇಂತಹದೊಂದು ಘಟನೆ ನಡೆದಿತ್ತು. ಇದೀಗ ಅಂತಹದ್ದೇ ಮತ್ತೊಂದು ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿದೆ. ಗಣೇಶ ಮೆರವಣಿಗೆ ವೇಳೆ ಈ ಗಲಭೆ ನಡೆದಿದ್ದು, ಮಸೀದಿಯಿಂದ ಗಣೇಶ ಮೆರವಣಿಗೆ ಹೋಗ್ತಾ ಇದ್ದ ವೇಳೆ ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ನಡೆದಿದೆ. ಇದೀಗ ಗ್ರಾಮವು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪ್ರಕರಣದಲ್ಲಿ ಭಾಗಿಯಾಗಿರುವ 21 ಮಂದಿಯನ್ನ ಇಲ್ಲಿಯವರೆಗೂ ಬಂಧಿಸಲಾಗಿದೆ. ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಗಲಭೆ ಯಾರೇ ಮಾಡಿರ್ಲಿ, ಅವರು ಹಿಂದೂ ಆದ್ರೂ ಸರಿ, ಮುಸ್ಲಿಂ ಆದ್ರೂ ಸರಿ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ನಾಯಕರು ಇದನ್ನ ಎನ್ಕ್ಯಾಚ್ ಮಾಡಿಕೊಂಡು ರಾಜಕೀಯ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮದ್ದೂರಿನಲ್ಲಿ ಮೆರವಣಿಗೆ ವೇಳೆ ನಡೆದಿದ್ದೇನು? ಈ ಗಲಭೆ ಶುರುವಾಗಿದ್ದು ಹೇಗೆ? ಇದರ ಹಿಂದಿರುವ ಕಾಣದ ಕೈಗಳು ಯಾರದ್ದು? ಏಕಾಏಕಿ ಬಿಜೆಪಿ ಜೆಡಿಎಸ್ ನಾಯಕರು ರೊಚ್ಚಿಗಿದ್ದಿದ್ದು ಯಾಕೆ? ಗಲಭೆ ನಡೆದ ಕಡೆಗಳಲ್ಲೆಲ್ಲ ರಾಜಕೀಯ ಮಾಡ್ತಾ ಇದ್ದಾರಾ ನಾಯಕರು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರದಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಇದೇ ಗಲಭೆಯನ್ನ ಇಟ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮದ್ದೂರು ಉದ್ವಿಗ್ನಗೊಂಡಿದೆ. ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ರಸ್ತೆಯಲ್ಲಿ ಬೆಂಕಿ ಇಟ್ಟು ಪ್ರತಿಭಟಿಸ್ತಾ ಇದ್ದಾರೆ. ಸಾವಿರಾರು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದ್ರು ಸಹ ಪರಿಸ್ಥಿತಿ ಹತೋಟಿಗೆ ಬರ್ತಾ ಇಲ್ಲ. ಹೀಗಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಇದರಿಂದ ಇದೀಗ ಮತ್ತೆ ಕೋಮು ಗಲಭೆಯ ವಿಚಾರವಾಗಿ ಇಡೀ ದೇಶ ಕರ್ನಾಟಕದ ಕಡೆ ನೋಡುವಂತಾಗಿದೆ. ಅಸಲಿಗೆ ಈ ಗಲಭೆ ಶುರುವಾಗಿದ್ದು ಹೇಗೆ ಗೊತ್ತಾ? ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಮಂಡ್ಯ ಜಿಲ್ಲೆಯ ಮದ್ದೂರು ಟೌನ್ ನಲ್ಲಿರುವಂತಹ ಚೆನ್ನೇಗೌಡ ಬಡಾವಣೆ ನಿವಾಸಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ಸಂಜೆ ಗಣೇಶ ಮೂರ್ತಿಯನ್ನ ವಿಸರ್ಜಿಸಬೇಕಾಗಿತ್ತು. ಹೀಗಾಗಿ ಅದ್ಧೂರಿಯಾಗಿ ಗಣೇಶನ ಮೆರವಣಿಗೆ ಮಾಡಲಾಗ್ತಾ ಇತ್ತು. ಹೀಗಿರುವಾಗ ರಾತ್ರಿ 7ರಿಂದ 10 ಗಂಟೆಯ ವೇಳೆಗೆ ಗಣೇಶ ಮೆರವಣಿಗೆ ರಾಮ್ ರಹೀಂ ನಗರದಲ್ಲಿರುವ ಸ್ಥಳೀಯ ಮಸೀದಿ ಮುಂದೆ ಬಂದಿತ್ತು. ಅಲ್ಲಿಂದ ಮಸೀದಿ ದಾಟಿದ 30ರಿಂದ 40 ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾ ಇದ್ದಂತೆ ಕಲ್ಲು ತೂರಾಟ ಶುರುವಾಗಿತ್ತು. ಪಕ್ಕದ ಗ್ಯಾರೇಜ್ ನ ಕಡೆಯಿಂದ ಮೊದಲು ಕಲ್ಲು ತೂರಿ ಬಂದಿತ್ತು. ಈ ಮಾಹಿತಿಯನ್ನ ಸ್ವತಃ ಮಂಡ್ಯ ಎಸ್ಪಿ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇನ್ನೊಂದು ಗುಂಪಿನಿಂದಲೂ ಕಲ್ಲು ತೂರಾಟ ಶುರುವಾಗಿತ್ತು. ಇದೆಲ್ಲದರ ಪರಿಣಾಮ ಎರಡು ಗುಂಪಿನ ನಡುವೆ ದೊಡ್ಡ ಸಂಘರ್ಷ ಶುರುವಾಯಿತು. ಎಸ್ಪಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಕಲ್ಲು ತೂರಾಟವಾದ ಟೈಮ್ ನಲ್ಲಿ ಕರೆಂಟ್ ಕೂಡ ಆಫ್ ಆಗಿದೆ. ಇದು ಕೂಡ ಇಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಮಸೀದಿವರೆಗೆ ಬರೋ ತನಕ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಆದ್ರೆ ಗಲಭೆ ಶುರುವಾದ ಬೆನ್ನಲ್ಲೇ ಕರೆಂಟ್ ಆಫ್ ಆಗಿದೆ. ಇದರಿಂದಾನೇ ಗೊತ್ತಾಗುತ್ತೆ ಇದು ಪ್ರೀ ಪ್ಲಾನ್ಡ್ ಅಂತ. ಈಗ ಕರೆಂಟ್ ಆಫ್ ಮಾಡಿದ್ದು ಯಾರು, ಯಾಕೆ ಅನ್ನೋ ಅನುಮಾನಗಳು ಕೂಡ ಹುಟ್ಕೊಂಡಿವೆ. ಇನ್ನು ಘಟನೆ ನಡೆದ ಸ್ಥಳದಲ್ಲಿ 3 PSI 8ರಿಂದ 9 ಕಾನ್ಸ್ಟೇಬಲ್ ಗಳನ್ನ ನಿಯೋಜನೆ ಮಾಡಲಾಗಿತ್ತು. ತಕ್ಷಣ ಅವರು ಕ್ರಮ ತೆಗೆದುಕೊಂಡು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಿದ್ದಾರೆ. ಸುಸೂತ್ರವಾಗಿ ಗಣೇಶ ವಿಸರ್ಜನೆ ಕೂಡ ನಡೆದಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಗಣೇಶ ವಿಸರ್ಜನೆಯಾದ ನಂತರ ಎರಡು ಗುಂಪಿನವರು ಬಂದು ನಾವು ಸಂತ್ರಸ್ತರು ಅಂತ ನ್ಯಾಯ ಬೇಕು ಅಂತ ಶುರು ಮಾಡಿದ್ದಾರೆ. ಹೀಗಾಗಿ ಪ್ರತ್ಯೇಕವಾಗಿ 2 ಪ್ರಕರಣ ದಾಖಲಾಗಿದೆ. ಮೊದಲನೆಯದು ಸುಮೋಟೋ ಕೇಸ್ ಪ್ರಕರಣ, ಎರಡನೆಯದು ಘಟನೆಯಲ್ಲಿ ಗಾಯಗೊಂಡ ಅಜಯ್ ಅನ್ನೋರು ಕೊಟ್ಟಿರುವಂತಹ ದೂರಿನ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಇಲ್ಲಿಯವರೆಗೂ 21 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಆಗಬೇಕಾಗಿರುವ ಇನ್ನು ಸ್ವಲ್ಪ ಜನ ಇದ್ದಾರೆ. ಅವರನ್ನ ಐಡೆಂಟಿಫೈ ಮಾಡಿ ಶೀಘ್ರ ಕ್ರಮ ಕೈಗೊಳ್ಳುತ್ತೇವೆ ಅಂತ ಮಂಡ್ಯ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಹೇಳಿದ್ದಾರೆ. ಅಲ್ಲದೆ ಸದ್ಯ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು 6 KSRP ತುಕಡಿಗಳನ್ನ ಹಾಕಲಾಗಿದೆ. ಇನ್ನು ಕಲ್ಲೇಟಿನಿಂದ 5-6 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಜೊತೆಗೆ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಲಾಠಿ ಚಾರ್ಜ್ ಮಾಡಿದ್ರಿಂದ ಅಲ್ಲಿದ್ದವರು ದಿಕ್ಕಾಪಾಲಾಗಿ ಓಡಿದ್ರು. ಈ ವೇಳೆ ಹಲವರಿಗೆ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಅವರು, ಇಂತಹ ಘಟನೆ ನಡೆದಾಗ ಹಿಂದೂ ಮುಸ್ಲಿಂ ನೋಡುವುದಿಲ್ಲ, ಯಾರೇ ತಪ್ಪು ಮಾಡಿದ್ರು ಅಂತವರ ವಿರುದ್ಧ ಕ್ರಮ ಆಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ನಡೆದ ಸಭೆಯ ಬಳಿಕ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಗಲಾಟೆ ಆಗಿದೆ, ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ, ಸ್ಥಳದಲ್ಲಿ ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಲು ಶುರು ಮಾಡಿದ್ರು, ಪೊಲೀಸರು ಎಚ್ಚರಿಕೆ ನೀಡಿದ್ರು ಕೂಡ ಹೋಗಿಲ್ಲ, ಹಾಗಾಗಿ ಲಘು ಲಾಠಿ ಚಾರ್ಜ್ ಮಾಡಲಾಗಿದೆ, 21 ಮಂದಿ ಬಂಧನ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾರು ತಪ್ಪು ಮಾಡಿದ್ರು ಕೂಡ ಅವರು ಹಿಂದೂ ಆಗಿರ್ಲಿ ಅಥವಾ ಮುಸ್ಲಿಂ ಆಗಿರ್ಲಿ, ಅದು ಯಾರೇ ಆಗಿರ್ಲಿ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ. ರಾಜ್ಯದಲ್ಲಿ ಎಲ್ಲೂ ಅಹಿತಕರ ಘಟನೆ ನಡೆದಿಲ್ಲ, ಮದ್ದೂರಿನಲ್ಲಿ ನಡೆದಿದೆ. ಈ ವರ್ಷ ನಾಗಮಂಡಲದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಆರೋಪಕ್ಕೆ ಇದೇ ವೇಳೆ ಪ್ರತಿಕ್ರಿಯೆ ನೀಡಿರುವಂತಹ ಸಿದ್ದರಾಮಯ್ಯ ಅವರು, ಬೇರೆ ಎಲ್ಲಿ ಗಲಾಟೆಯಾಗಿದೆ, ಸಮಾಜದಲ್ಲಿ ನೆಮ್ಮದಿಯನ್ನ ಬಿಜೆಪಿಯವರೇ ಕೆಡಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮದ್ದೂರಿಗೆ ಹೋಗ್ತಾ ಇದ್ದಾರೆ, ಅವರು ಈ ಬಗ್ಗೆ ವರದಿಯನ್ನು ನೀಡುತ್ತಾರೆ ಅಂತ ಹೇಳಿದ್ದಾರೆ. ಮದ್ದೂರಿನಲ್ಲಿ ನಡೆದ ಗಲಾಟೆಯಲ್ಲಿ
ಪೊಲೀಸರು ತಪ್ಪು ಮಾಡಿಲ್ಲ, ಕಾನೂನು ಪ್ರಕಾರ ನಡೆದುಕೊಂಡಿದ್ದಾರೆ. ಬಿಜೆಪಿ, ಜೆಡಿಎಸ್ ಅಥವಾ ಕಾಂಗ್ರೆಸ್ ತಪ್ಪು ಮಾಡಿದರೂ ಅದು ತಪ್ಪೇ ಅಂತ ಹೇಳಿದ್ದಾರೆ. ಬಿಜೆಪಿಗರು ಪ್ರಚೋದನೆ ಮಾಡುವುದರಲ್ಲಿ, ನೆಮ್ಮದಿ ಹಾಳು ಮಾಡುವುದರಲ್ಲಿ ನಿಸ್ಸೀಮರು. ಅನಗತ್ಯವಾಗಿ ಗುಂಪು ಸೇರಿ ಗಲಾಟೆ ಮಾಡುವುದು ಯಾರು? ಇದರ ಹಿಂದೆ ಯಾರೇ ಇದ್ರೂ ಕೂಡ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಸಂಪೂರ್ಣ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನು ಘಟನೆ ನಿನ್ನೆ ನಡೆದಿತ್ತು. ಈಗಾಗಲೇ 21 ಮಂದಿ ಬಂಧನವಾಗಿದೆ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಿದೆ. ಪ್ರತಿಭಟನೆ ನಡೆಸಲಿ, ಆದ್ರೆ ಪ್ರಚೋದನೆ ಮಾಡುವ ಕೆಲಸವನ್ನ ಬಿಜೆಪಿ, ಜೆಡಿಎಸ್ ಮಾಡಬಾರದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಬಿಜೆಪಿ ಪಕ್ಷದವರಿಗೆ ಮತೀಯವಾದ ಬಿಟ್ರೆ ಬೇರೆ ಯಾವುದೇ ಇಶ್ಯೂ ಇಲ್ಲ. ಏನಾದ್ರೂ ಮಾಡಿ ಪಕ್ಷ ಕಟ್ಟಲು ಇದನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ. ಮತೀಯವಾದವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಟುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾವೆ. ಪೊಲೀಸ್ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ರೆ ಪೊಲೀಸರು ಅವರದ್ದೇ ಆದ ಕ್ರಮ ಕೈಗೊಳ್ತಾರೆ. ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಿ, ಪ್ರತಿಭಟನೆ ಮಾಡಬೇಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ಮದ್ದೂರು ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳದಲ್ಲಿ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ವೇಳೆ ಯುವತಿಯೊಬ್ಬರ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಲಾಠಿ ತೆಗೆದುಕೊಂಡು ಬಲವಾಗಿ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಗಲಾಟೆ ಸಂಬಂಧಿಸಿದಂತೆ ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಜೈ ಶ್ರೀರಾಮ್ ಎಂದು ಕೂಗುತ್ತಿದ್ದರು. ಬಿಜೆಪಿ, ಹಿಂದೂ ಸಂಘಟನೆಗಳ ಯುವಕರು, ಯುವತಿಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ. ಈ ವಾಗ್ವಾದ ತೀವ್ರಗೊಂಡಿದ್ದರಿಂದ ಪೊಲೀಸರು ಲಾಠಿ ಬೀಸಿದ್ದಾರೆ. ಜನರು ಓಡಿ ಹೋಗ್ತಾ ಇದ್ದರೂ ಕೂಡ ಬಿಡದಂತಹ ಪೊಲೀಸರು ಅಟ್ಟಾಡಿಸಿಕೊಂಡು ಹೋಗಿ ಮನ ಬಂದಂತೆ ಲಾಠಿಯಿಂದ ಹೊಡೆದಿದ್ದಾರೆ ಅಂತ ಬಿಜೆಪಿಗರು ಆರೋಪ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಪ್ರತಿಭಟನೆಗೆ ಬಂದಿದ್ದ ಯುವತಿಯೊಬ್ಬರ ಮೇಲೆ ಪುರುಷ ಕಾನ್ಸ್ಟೇಬಲ್ ಲಾಠಿ ತೆಗೆದುಕೊಂಡು ಹೊಡೆದಿದ್ದಾರೆ. ಯುವತಿ ಓಡಿ ಹೋಗ್ತಾ ಇದ್ರು ಕೂಡ ಬಿಡದೆ ಕಾನ್ಸ್ಟೇಬಲ್ ಆಕೆಯ ಹಿಂದೆ ಓಡಿ ಹೋಗಿ ಹಿಂಭಾಗಕ್ಕೆ ಹೊಡೆದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ಪ್ರೀ ಪ್ಲಾನ್ ಮಾಡಿ ಕಲ್ಲು ತೂರಾಟ ಮಾಡಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಬೀದಿ ದೀಪ ಆರಿಸಿ ಕಲ್ಲು ತೂರಾಟ ಮಾಡಲಾಗಿದೆ. ಈದ್ ಮಿಲಾದ್ ಆಚರಣೆ ವೇಳೆ ಗಣೇಶ ಮುಂದೆ ಅವರು ಕುಣಿದಿದ್ದಾರೆ. ಡಿಜೆ ಹಾಕೊಂಡು ಅವರು ಬಾವುಟ ಹಿಡಿದು ಕುಣಿದಿದ್ದಾರೆ. ನಾವು ಅಂದು ಏನು ಮಾಡಿರಲಿಲ್ಲ, ಆದ್ರೆ ಈಗ ಇವರು ಗಣೇಶ ವಿಸರ್ಜನೆ ಮಾಡುವ ವೇಳೆ ಕಲ್ಲು ಹೊಡೆದಿದ್ದಾರೆ. ಕಲ್ಲುಗಳು ಗಣೇಶ ಮೂರ್ತಿ ಮೇಲೆ ಬಿದ್ದಿವೆ ಅಂತ ಹೇಳಿದ್ದಾರೆ. ಇನ್ನು ಪರಿಶೀಲನೆ ಬಳಿಕ ಮಾತನಾಡಿದ ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು, ತಮಿಳು ಕಾಲೋನಿಯ ಯುವಕರು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರು. ನಿನ್ನೆ ವಿಸರ್ಜನೆ ಮಾಡಲು ಮೆರವಣಿಗೆ ಮಾಡ್ತಾ ಇದ್ರು. ಈ ವೇಳೆ ಗಣೇಶ ಮೆರವಣಿಗೆಗೆ ಕಲ್ಲು ಬಿದ್ದಿದೆ. ಆಗ ಎರಡೂ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಈ ಸಂಬಂಧ 2 ಪ್ರಕರಣ ದಾಖಲು ಮಾಡಿದ್ದೇವೆ. ಒಂದು ಸುಮೋಟೋ ಪ್ರಕರಣ ಕೂಡ ದಾಖಲಾಗಿದೆ. ಅಜಯ್ ಎಂಬ ಗಾಯಾಳು ದೂರಿನ ಅನ್ವಯ 21 ಜನರನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಎಸ್ಪಿ ಹೇಳಿದ್ದಾರೆ. ಸದ್ಯ ಮದ್ದೂರು ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದ್ರೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಿದ ಧರ್ಮಾಂಧರ ಎಡೆಮುರಿ ಕಟ್ಟಬೇಕಾಗಿದೆ. ಮತ್ತೆ ಈ ರೀತಿ ಕಿಡಿ ಹೊತ್ತಿಸುವಂತಹ ಘಟನೆ ನಡೆಯದಂತೆ ಪೊಲೀಸರು ಹಾಗೂ ಸರ್ಕಾರ ಕಿಡಿಗೇಡಿಗಳಿಗೆ ಬುದ್ಧಿಯನ್ನ ಕಲಿಸಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.